ಒಂದು ಸಂತೋಷ. ಗಾಂಧೀಜಿಯವರು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಾಗ ಪಾರ್ಲಿಮೆಂಟಿನಲ್ಲಿ ಇರಲಿಲ್ಲ. ದೆಹಲಿ ಕೆಂಪು ಕೋಟೆಯ ಮೇಲೆ ಧ್ವಜ ಹಾಸುವಾಗ ಅವರು ಇರಲಿಲ್ಲ. ಅವರು ಪಶ್ಚಿಮ ಬಂಗಾಳದ ಕಲ್ಕತ್ತಾ ಹತ್ತಿರದ ಒಂದು ಸಣ್ಣ ಹಳ್ಳಿ ದೌತಾಲಿಯಲ್ಲಿ ಹಿಂದೂ ಮುಸ್ಲಿಂ ಗಲಭೆಯಾಗಿತ್ತು. ಆ ಗಲಭೆಯನ್ನು ಶಾಂತ ಮಾಡಲಿಕ್ಕೆ ಅವರು ಹೋಗಿದ್ದರು. ಸೌಹಾರ್ದತೆ ಬಹಳ ಪ್ರಾಮುಖ್ಯತೆ ಇತ್ತು. ಸೌಹಾರ್ದತೆ ನಾವು ಉಸಿರಾಗಬೇಕು, ಹಿಂದೂ ಮುಸ್ಲಿಮರು ಏಕವಾಗಿ ಬದುಕಬೇಕು ಅಂತಕೊಂಡು ಗಾಂಧೀಜಿಯವರ ಸಂದೇಶ ಆಗಿತ್ತು. ಈ ಕಡೆಗೆ ಪಾರ್ಲಿಮೆಂಟಲ್ಲಿ ಆಗಸ್ಟ್ 15ರಂದು ಧ್ವಜಾರೋಹಣ ನಡೀತಿದ್ರೆ ಅಲ್ಲಿ ಗಾಂಧೀಜಿಯವರು ಯಾವುದೋ ಒಂದು ಕಟ್ಟಡದ ಮೂಲೆಯಲ್ಲಿ ಅಟ್ಟದ ಮೇಲೆ ಮಲಗಿಕಾದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಎಲ್ಲರಿಗೂ ಖುಷಿ, ಸಂತೋಷ, ಸಂಭ್ರಮ ಏನೇನೋ ಇಡೀ ದೇಶದ ತುಂಬ ಸ್ವಾತಂತ್ರ್ಯ ಮೂಲಕ ಸ್ವಾತಂತ್ರ್ಯವನ್ನು ಆಚರಣೆ ಮಾಡಿದರು. ಹಾಗೆ ಗಾಂಧೀಜಿಯವರು ಕೂಡ ತಮ್ಮ ಸಂದೇಶವನ್ನು ಕಳಿಸಿದ್ರು. ಏನಂದರೆ ದೇಶದ ಎಲ್ಲ ಕಡೆಗೆ ಧ್ವಜಾರೋಹಣ ಆಗಬೇಕು ಅಂತ. ಹಂಗ ಇವತ್ತು ನಮ್ಮ ಹಳ್ಳಿಯಲ್ಲೂ ಕೂಡ ಧ್ವಜಾರೋಹಣ ಆಗ್ತಾ ಇದೆ. ನಮ್ಮ ಹಳ್ಳಿಯಲ್ಲೂ ಕೂಡ ಭಾರತದ ಹಳ್ಳಿಗಳಲ್ಲಿ ಧ್ವಜಾರೋಹಣ ನಡೀತು. ನಿಮಗೆ ಗೊತ್ತಿದೆ, 1947 ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ತು. ಗಾಂಧೀಜಿಯವರು ಕೇವಲ 5 ತಿಂಗಳು 15 ದಿವಸಗಳು ಮಾತ್ರ ಬದುಕಿದ್ರು. ಅಂದರೆ 1948 ಜನವರಿ 30ಕ್ಕೆ ಅವರ ಹತ್ಯೆಯಾಯಿತು. ಅದಕ್ಕಿಂತ ಪೂರ್ವದಲ್ಲಿ ಅವರು ಹಳ್ಳಿಗೆ ಹೋಗಿ ಆ 5 ತಿಂಗಳ 15 ದಿವಸ ಕಾಲ ಪ್ರತಿ ಹಳ್ಳಿಗೆ ಹೋಗಬೇಕಾದ ಸಮಾನತೆ ಮತ್ತು ಭ್ರಾತೃತ್ವವನ್ನು ಪ್ರದೇಶವನ್ನು ಕೊಟ್ಟು ಹಂಗ ಇವತ್ತ ನಮ್ಮ ಹಳ್ಳಿಗೂ ಮಹಾತ್ಮ ಗಾಂಧೀಜಿಯವರು ಬರ್ತಾ ಇದ್ದಾರೆ. ನಮ್ಮ ಹಳ್ಳಿಗೂ ಕೂಡ ಇವತ್ತ ಗಾಂಧೀಜಿಯವರು ಬರ್ತಾ ಇದ್ದಾರೆ. ಅವ್ರ ನೆನಪಿಗೆ ಗಾಂಧಿ ಗಿಡವನ್ನು ಇವತ್ತಲ್ಲಿ ನೆಡ್ಲಿಕ್ಕೆ ಬರ್ತಾ ಇದ್ದಾರೆ. ಮಹಾತ್ಮ ಗಾಂಧಿಯನ್ನು ನಾವು ಸ್ವಾಗತವನ್ನು ಕೊಡೋಣ. ಮಹಾತ್ಮ ಗಾಂಧಿ
ಇಟ್ಟಿದ್ದೇನೆ. ಇದನ್ನು ಕಾಪಾಡಿಕೊಂಡು ಜೋಪಾನವಾಗಿ ಮಾಡಿಕೊಂಡು ಹೋಗೋದು ಜವಾಬ್ದಾರಿ. ಇದನ್ನ ಬೆಳೆಸಿ ದೊಡ್ಡದಾಗಿ ಮಾಡಿ